ಮಲೆನಾಡಿನ ಹಸಿರು ಬೆಟ್ಟಗಳ ನಡುವೆ ಇರುವ ಕುಪ್ಪಳಿಯ ಪುಟ್ಟ ಮನೆ. ಅಲ್ಲಿ ಬೆಳೆದ ಬಾಲಕನ ಕಣ್ಣುಗಳಲ್ಲಿ ಕನಸುಗಳಿದ್ದವು, ಮನಸ್ಸಿನಲ್ಲಿ ಪ್ರಶ್ನೆಗಳಿದ್ದವು. ಆ ಬಾಲಕನೇ ಮುಂದೆ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ, ಅಂದರೆ ನಮ್ಮೆಲ್ಲರ ಕುವೆಂಪು. ಬಾಲ್ಯದ ದಿನಗಳಲ್ಲಿ ಕುವೆಂಪು ಪ್ರಕೃತಿಯೊಂದಿಗೆ ಮಾತನಾಡುತ್ತಿದ್ದ. ಮರಗಳು, ನದಿಗಳು, ಗಾಳಿಯ ಶಬ್ದ ಎಲ್ಲವೂ ಅವನಿಗೆ ಪಾಠಗಳಾಗಿದ್ದವು. ಶಾಲೆಯ ಪಾಠಗಳಿಗಿಂತಲೂ ಜೀವನವೇ ಅವನಿಗೆ ದೊಡ್ಡ ಗುರು. ಓದುತ್ತಾ, ಬರೆಯುತ್ತಾ, ಯೋಚಿಸುತ್ತಾ ಅವನ ಮನಸ್ಸು ವಿಶಾಲವಾಗುತ್ತಲೇ ಹೋಯಿತು. ಕಾಲಕ್ರಮೇಣ ಕುವೆಂಪು ಕೇವಲ ಕವಿಯಲ್ಲ, ಮಾನವತೆಯ ತತ್ವಜ್ಞಾನಿಯಾದ. ವಿಶ್ವ ಮಾನವ ಎಂಬ ಕಲ್ಪನೆಯನ್ನು ಅವರು ನಮಗೆ ಕೊಟ್ಟರು. ಧರ್ಮ, ಜಾತಿ, ಭಾಷೆ ಎಲ್ಲಾ ಗಡಿಗಳನ್ನೂ ಮೀರಿದ ಮಾನವ ಪ್ರೇಮವೇ ಅವರ ಬರವಣಿಗೆಯ ಹೃದಯವಾಗಿತ್ತು. ಅವರು ಬರೆದ ಕವಿತೆಗಳು ಜನರ ಮನಸ್ಸಿನಲ್ಲಿ ಬೆಳಕು ತುಂಬಿದವು. ಅವರು ಹೇಳಿದ ಮಾತುಗಳು ಯುವಕರಿಗೆ ದಾರಿ ತೋರಿಸಿದವು. ಅವರು ಬದುಕಿದ ರೀತಿಯೇ ಒಂದು ಪಾಠವಾಯಿತು. ಒಂದು ದಿನ ಯಾರೋ ಕೇಳಿದರು, ಗುರುಗಳೇ, ನಿಮ್ಮ ಸಾಧನೆಯ ರಹಸ್ಯವೇನು? ಕುವೆಂಪು ನಗುಮುಖದಿಂದ ಉತ್ತರಿಸಿದರು, ಮಾನವನನ್ನು ಪ್ರೀತಿಸು, ಬದುಕನ್ನು ಗೌರವಿಸು, ಅದೇ ಸಾಕು. ಇಂದಿಗೂ ಕುವೆಂಪು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಚಿಂತನೆ, ಬರಹ ಮತ್ತು ಮಾನವತೆಯ ಸಂದೇಶ ಕನ್ನಡದ ಹೃದಯದಲ್ಲಿ ಸದಾ ಜೀವಂತವಾಗಿದೆ.